ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಕಡಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು ಮತ್ತು ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹಂಚ್ಕೊಳ್ತೀವಿ. ಸ್ನೇಹಿತರೆ, ಏನಂತಂದರೆ ನೀವು ಗೂಗಲ್ ಅಥವಾ ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು SSP ಸ್ಕಾಲರ್ಶಿಪ್ನ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ SSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗ್ತದೆ. ಅಲ್ಲಿ ಸರ್ಚ್ ಮಾಡಿದಾಗ ಕೆಳಗಡೆ ಕರ್ನಾಟಕ ಸ್ಕಾಲರ್ಶಿಪ್ ಅಂತ ಏನು ಕಾಣ್ತಾ ಇದೆ, ಇದು ಪೋಸ್ಟ್ ಮ್ಯಾಟ್ರಿಕ್ದಾಗಿರುತ್ತೆ. ಸೊ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ಒಂದು ಬಾರಿ ನೀವು ಅಪ್ಲೈ ಮಾಡಿದಾಗ ಅದು ರಿನ್ಯೂವಲ್ ಆಗ್ತಾ ಹೋಗುತ್ತೆ. 1 to 10th ಏನಾಗುತ್ತೆ ಅಂದರೆ ರಿನ್ಯೂವಲ್ ಆಗ್ತಾ ಹೋಗುತ್ತೆ. ನಿಮಗೆ ಅಮೌಂಟು ರಿಸೀವ್ಡ್ ಆಗ್ತಾ ಹೋಗುತ್ತೆ, ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನೀವು ಯಾವುದ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆ ಬ್ಯಾಂಕಿಗೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ, ಸ್ಕಾಲರ್ಶಿಪ್ ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ಪ್ರತಿ ವರ್ಷದಂತೆ ರಿನ್ಯೂವಲ್ ಸ್ಟೂಡೆಂಟ್ ಆದರೂ ಕೂಡ ನೀವು ಅಪ್ಲೈಯನ್ನು ಮಾಡಲೇಬೇಕಾಗ್ತದೆ. ಯಾಕಂತಂದರೆ ಆಟೋಮೆಟಿಕ್ಲಿ ರಿನ್ಯೂವಲ್ ಆಗೋಲ್ಲ. ಯಾಕಂದರೆ ಕಾಲೇಜ್ ಆಗಿರೋದ್ರಿಂದ ಏನಂದರೆ 1 to 10th ಅಲ್ಲಿ ಸ್ಕೂಲಲ್ಲಿ ಇರುವಂತಹ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಂಥವ್ರು ಅವರು ರಿನ್ಯೂವಲ್ ಮಾಡ್ಕೋತಾರೆ. ಸೊ ಇಲ್ಲಿ ನಿಮ್ಮ ಒಂದು ಸ್ಯಾಡ್ಸ್ ID-ಯನ್ನು ನೀವು ಎಂಟರ್ ಮಾಡಬೇಕಾಗ್ತದೆ. ನಿಮ್ಮ ಒಂದು ಕಾಲೇಜಿನ ಡೀಟೇಲ್ಸ್ ಸರಿಗಿದೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಏನಾಗ್ತದೆ ಅಂತ ಅಂದರೆ ಇಲ್ಲಿ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸಂಬಂಧಪಟ್ಟ ಆಗಿರ್ಬೋದು ಮತ್ತು ಡಿಗ್ರಿ ಸಂಬಂಧಪಟ್ಟ ಆಗಿರ್ಬೋದು ಪ್ರತಿ ವರ್ಷವೂ ಕೂಡ ನೀವು ಅಪ್ಲೈ ಮಾಡಬೇಕಾಗ್ತದೆ. ಓಕೆನಾ? ರಿನ್ಯೂವಲ್ ಸ್ಟೂಡೆಂಟ್ ಆಗಿರ್ಬೋದು, ಈಗ ಫ್ರೆಷರ್ ಆದರೂ ಕೂಡ ಅಪ್ಲೈ ಮಾಡಬೇಕಾಗ್ತದೆ. ಸೊ ನೀವು ಇಲ್ಲಿ ಕರ್ನಾಟಕ ಸ್ಕಾಲರ್ಶಿಪ್ ಅಂತ ಏನು ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಆಗ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಕಾಣ್ತದೆ. ಇದು ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಬ್ಬರಿಗೂ ಅನ್ವಯ. ಅಂದರೆ ನೀವು ಇದುವರೆಗೂ SSP ID-ಯನ್ನು ಕ್ರಿಯೇಟೇ ಮಾಡಿಲ್ಲ, ನಾವು ನೀವು ಅಪ್ಲೈನೇ ಮಾಡಿಲ್ಲ ಸ್ಕಾಲರ್ಶಿಪ್ಗೆ ಅಂದರೆ ಮಾತ್ರ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ಅಂತ ಅಂದರೆ 10th ಆಫ್ಟರ್ ಏನಿರ್ತಾರೆ ವಿದ್ಯಾರ್ಥಿಗಳು, ಅವರು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಇದ್ರ ಮೇಲೆ ನಾನು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಮೊಬೈಲ್ ಮೂಲಕ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೇಟ್ ಸ್ಕಾಲರ್ಶಿಪ್ 2025-26ಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ID ಏನಿದೆ ಅದನ್ನು ಹಾಕಿಬಿಟ್ಟು ನೀವು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ, ಅಂದರೆ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟಾಗ, ಆಗ ನಿಮಗೆ ಮೇನು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದನ್ನು ಏನು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಪಾಸ್ವರ್ಡ್ ಏನಾದರೂ ಮಾಡ್ತಿದ್ರೆ ಪಾಸ್ವರ್ಡನ್ನು ತೆಗೆದುಕೊಳ್ಬೋದು. ನಿಮ್ಮ SSP ID ನಿಮಗೆ ತಿಳಿದಿಲ್ಲ ಅಂತ ಅಂದರೆ ಮತ್ತೆ ನೀವು ಆಧಾರ್ ಕಾರ್ಡ್ ಹಾಕೋದ್ರ ಮೂಲಕ ನಿಮ್ಮ SSP ID-ಯನ್ನು ತಿಳ್ಕೊಂಡು ಆಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸ್ನೇಹಿತರೆ, ನೀವು ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಕ್ಯಾಪ್ಚಾವನ್ನು ಸಬ್ಮಿಟ್ ಕೊಟ್ಟಾಗ, ಸ್ಟೂಡೆಂಟ್ ಲಾಗಿನನ್ನು ಕೊಟ್ಟಾಗ ಈ ರೀತಿಯಾಗಿದೆ ಇಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಇಲ್ಲಿ ನೋಡಿ ತೋರಿಸ್ತೀನಿ. ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನು ಕಾಣ್ತಾ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟ್ ಏನಂತ ಸ್ನೇಹಿತರೆ, ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3 ಆ್ಯಂಡ್ ಸ್ಟೆಪ್ 4 ಆ್ಯಂಡ್ ಸ್ಟೆಪ್ 5 ಏನಾಗುತ್ತೆ ಅಂತಂದರೆ ನೀವು ಅಪ್ಲಿಕೇಶನನ್ನು ಅರ್ಜಿಯನ್ನು ಫಿಲ್ ಮಾಡಬೇಕಾಗ್ತದೆ. ಸೊ ನೀವು ಇಲ್ಲಿ ನೋಡ್ಬೋದು, 1ನೇ ಹಂತದಲ್ಲಿ ಏನಿರ್ತದೆ ಅಂತ ಅಂದರೆ ನೋಡಿ ಸ್ನೇಹಿತರೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಸ್ಟಡಿ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಬೇಕಾಗ್ತದೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂತಂದರೆ ಡೀಟೇಲ್ಸ್ಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ವಿವರಗಳನ್ನು ಹಾಕಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಹಂತ 2ರಲ್ಲಿ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗ್ತದೆ. ಇದರಲ್ಲಿ ಕಾಲೇಜ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗ್ತದೆ. ವಿದ್ಯಾರ್ಥಿಯ ಕಾಲೇಜಿನ ವಿವರಗಳು ಅಂತಂದರೆ ನಿಮ್ಮ ಸ್ಯಾಡ್ಸ್ ID-ಯನ್ನು ಕೇಳ್ಬೋದು. ಸ್ಯಾಡ್ಸ್ ID-ಯನ್ನು ಕೊಟ್ಟರೆ ನೀವು ವಿದ್ಯಾರ್ಥಿದು ಏನಂತಂದರೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಡೀಟೇಲ್ಸ್. ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಫಸ್ಟ್ PU ಆ್ಯಂಡ್ ಸೆಕೆಂಡ್ PU, ಡಿಗ್ರಿಲಿ ಓದುವಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ಆದಂತಹ ರಿಜಿಸ್ಟರ್ ನಂಬರನ್ನು ಹಾಕಿದಾಗ ಅಲ್ಲಿ ಆಟೋಮೆಟಿಕ್ಲಿ ಆದಂಥ ನಿಮ್ಮ ನೇಮ್ ಬರುತ್ತೆ. ನೀವು ಯಾವ ಇಯರಲ್ಲಿ ಓದ್ತಾ ಇದ್ದರೆ, ಎಷ್ಟನೇ ಸೆಮಿಸ್ಟ್ರು, ಅದು ಆ ರೀತಿಯಾಗಿ ಬರುತ್ತೆ. ಓಕೆನಾ? ಸೊ ಇದಾದ ಬಳಿಕ ನೆಕ್ಸ್ಟ್ ಸ್ಟೆಪ್ 3 ಹೋಗುತ್ತೆ. ಇಲ್ಲಿ ಈ ದೃಢೀಕರಣ ವಿವರಗಳು ಅಂತೇನಿದೆ, ಈ ಅಟೆಸ್ಟೇಷನ್ ಅಂತೇಳಿ ನಾವು ಕರಿತೀವಿ ಇದನ್ನು. ಈ ಅಟೆಸ್ಟೇಷನ್ ಡೀಟೇಲ್ಸ್ ಅಂತಂದರೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಇರ್ತದೆ. ಸೊ ಆಗ ಸ್ಟೆಪ್ 4 ಏನಿದೆ, ಇದು ಹಾಸ್ಟೆಲ್ ಡೀಟೇಲ್ಸ್. ನೀವು ಹಾಸ್ಟೆಲಲ್ಲಿದ್ದರೆ ಸೊ ನೀವು ಹಾಸ್ಟೆಲರ್ ಅಂತೇಳಿ ಅಪ್ಲೈ ಮಾಡಬೇಕಾಗ್ತದೆ. ನೀವು ಹಾಸ್ಟೆಲಲ್ಲಿ ಇಲ್ಲ ಅಂದರೆ ಡೇ ಸ್ಕಾಲರ್ ಅಂತೇಳಿ ಅಲ್ಲಿ ಬರುತ್ತೆ. ಇದಿಷ್ಟೇ ಇರೋದು. ಹಂತ ಅಂದರೆ 5 ಅಂತ ಅಂದರೆ
ಐದನೇ ಹಂತದಲ್ಲಿ ಏನಿರುತ್ತೆ ಅಂದರೆ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂದರೆ ಪೂರ್ವ ವೀಕ್ಷಣೆ ಅಂತಿಮ ಸಲ್ಲಿಕೆ ಅಂತ. ಅಂದರೆ ನೀವು ಫೈನಲ್ ಸಬ್ಮಿಟ್ ಕೊಡುವಾಗ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತೇಳಿ ನೋಡಿಬಿಟ್ಟು ಏನು ಮಾಡಬೇಕಾಗ್ತದೆ, ಸೊ ಕರೆಕ್ಟಾಗಿ ಸಬ್ಮಿಟ್ ಕೊಡಬೇಕಾಗ್ತದೆ. ಒಂದು ಸರಿ ಸಬ್ಮಿಟ್ ಮಾಡಿದರೆ ಸ್ನೇಹಿತರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ನೀವು ಹಂತ 1, 2, 3, 4ರಲ್ಲಿ ಕರೆಕ್ಟಾಗಿ ಹಾಕಿದ್ದೀರಾ ಅನ್ನೋದನ್ನು, ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ, ಅರ್ಜಿಯನ್ನು ಕರೆಕ್ಟಾದಂತಹ ವಿವರಣೆಯನ್ನು ಕೊಟ್ಟಿದ್ದೀರಾ, ನಿಮ್ಮ ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ಈ ಒಂದು ಇದರಲ್ಲಿ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕಾಗ್ತದೆ. ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಇಲ್ಲ ಅಂದರೆ ನೀವು ಏನಾದರೂ ಕಾಲೇಜ್ ವಿವರ ಕೊಡೋದು ತಪ್ಪಾಗಿದ್ದರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಆದ್ದರಿಂದ ಏನಂದರೆ ಇದು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕರೆಕ್ಟಾಗಿ ನೋಡಿಕೊಂಡು ಏನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕಾಗ್ತದೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರವೇ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಇದಿಷ್ಟು ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.